ಅಖಾಡ ಬಿಗ್ ಫೈಟ್ ವಿಶೇಷ. ನಾನು ರಮಾಕಾಂತ್. ಚಿನ್ನ ಮತ್ತು ಬೆಳ್ಳಿ ವಿಚಾರಕ್ಕೆ ಸಂಬಂಧಪಟ್ಟಂಥ ಡಿಬೇಟ್ ಇವತ್ತಿರುತ್ತೆ. ಏನಕ್ಕೆ ಚಿನ್ನ ಚೂಸ್ ಮಾಡ್ಕೊಂಡಿದ್ದೀವಿ ಅಂತ ಹೇಳಿದ್ರೆ, ನೋಡಿ, ಇವತ್ತಿಗೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಅನಿಶ್ಚಿತತೆ. ಇವತ್ತಿದ್ದ ಸ್ಥಿತಿ ನಾಳೆಗಿಲ್ಲ, ಈಗಿದ್ದ ಸ್ಥಿತಿ ಇನ್ನು 1 ಗಂಟೆ ಆದಮೇಲೆ ಇರಲ್ಲ. ಬೆಳ್ಳಿ ಏನ್ರಿ ಈ ಥರ ಆಗ್ತಾ ಇದೆ? ತೀರಾ ಒಂದು 7-8 ವರ್ಷಗಳ ಹಿಂದೆ 20-25 ಸಾವಿರ 30 ಸಾವಿರ ಕೆಜಿ ಸಿಗ್ತಾ ಇತ್ತಲ್ರಿ ಬೆಳ್ಳಿ ಅಂತ ಮಾತನಾಡೋರಿದ್ದಾರೆ. ಇವತ್ತಿಗೆ 3 ಲಕ್ಷ ದಾಟಿ ಹೊರಟು ಹೋಗಿದೆ ಬೆಳ್ಳಿ. 3 ಲಕ್ಷ. ನಿಮಗೆ 1 ಕೆಜಿ ಬೆಳ್ಳಿ ಬೇಕು, ಬೆಳ್ಳಿ ತಟ್ಟೆ ತೊಗೊಳ್ಳೋಣ್ರಿ, ಬೆಳ್ಳಿ ದೀಪ ಬೇಕು ಮನೆಗೆ, ಬೆಳ್ಳಿದೆಲ್ಲ ಇರಬೇಕು ದೇವ್ರ ಮನೆಯಲ್ಲಿ, ಇನ್ಯಾವುದೋ ಮದುವೆ ಮುಂಜಿ ಕಾರ್ಯಗಳಿಗೆ ಅಂತ ಬಂದಾಗ ಬೆಳ್ಳಿ ಬೇಕು ಅಂದರೆ ಇವತ್ತಿಗೆ ಅದಕ್ಕೆ ಯೋಚನೆ ಮಾಡುವಂಥ ಪರಿಸ್ಥಿತಿ ಇದ್ದುಬಿಟ್ಟಿದೆ. 2 ಕೆಜಿ ಬೆಳ್ಳಿ ನಿಮ್ಮ ಮನೇಲಿ ಇದ್ದರೆ, 2 ಕೆಜಿ ಬೆಳ್ಳಿ ನಿಮ್ಮ ಮನೆಯಲ್ಲಿ ಇವತ್ತಿದ್ದರೆ, ಯಾವುದೇ ರೂಪದಲ್ಲಿ ಇದ್ದರೆ, ಅದರ ವ್ಯಾಲ್ಯೂ 6 ಲಕ್ಷ ರೂಪಾಯಿಗಳಂದರೆ ನೀವು ಅರ್ಥ ಮಾಡ್ಕೊಂಬಿಡಿ ಇಷ್ಟು ಜಾಸ್ತಿ ಆಗಿಬಿಟ್ಟಿದೆಯಾ. ಚಿನ್ನ ಕೂಡ ಹಾಗೇನೆ. 1980 1000 ರೂಪಾಯಿ ಇತ್ತು. 1980 1000 ರೂಪಾಯಿ. 2007 10,000 ಆಗಿಬಿಡ್ತು. 2011 25,000. 2022 50,000. 2025 1 ಲಕ್ಷ. 2026 1,50,50,000. 10 ಗ್ರಾಮ್ ಚಿನ್ನದ ಬೆಲೆ ನಾನು ನಿಮ್ಗೆ ಹೇಳ್ತಾ ಇರೋದು. 10 ಗ್ರಾಮ್ಗೆ 1980ಯಲ್ಲಿ 1,000 ರೂಪಾಯಿ ಇತ್ತು. 1,000 ರೂಪಾಯಿ ಕೊಟ್ಟರೆ 10 ಗ್ರಾಮ್ ಚಿನ್ನ ಕೊಡ್ತಾಯಿದ್ರು. ಬಿಡಿ, ಅವತ್ತಿಗೆ ಸಂಬಳನೂ ಹಾಗೆ ಇತ್ತು. ಯಾರ್ದಾರ ಸಂಬಳ ನಿಮ್ದು ಎಷ್ಟಪ್ಪ ಅಂತ ಕೇಳಿದ್ರೆ 150 ರೂಪಾಯಿ, 165 ರೂಪಾಯಿ ನಮಗೊಂದು ತಿಂಗಳ ಸಂಬಳ ಅಂತ ಹೇಳ್ತಾಯಿದ್ರು. ಅದೊಂದು ಬೇರೆ ವಿಚಾರ. ಬಟ್ ಇವತ್ತಿಗೆ 1.5 ಲಕ್ಷ ಅಂದರೆ 1 ಗ್ರಾಮ್ ಚಿನ್ನ, ಅಪರಂಜಿ ಚಿನ್ನ ನೀವು ಕೊಂಡುಕೊಳ್ಬೇಕು ಅಂತ ಹೇಳಿದ್ರೆ ನಿಮ್ಮ ಬಳಿಯಲ್ಲಿ 15,000 ರೂಪಾಯಿ ಇರಬೇಕು ಅಂತ. ಯಾಕೆ ಈ ಥರ ಆಗ್ತಾ ಇದೆ ನೋಡಿ, ಕೆಲವು ವರ್ಷಗಳ ಹಿಂದೆ ಈ ಮಾರ್ಕೆಟ್ ಅಂದಾಜಿಗೆ ಸಿಗ್ತಾ ಇತ್ತು. ಒಂದು ಅಂದಾಜು, ಅದು ಸ್ಟಾಕ್ ಮಾರ್ಕೆಟ್ ಬಂದರು, ಶೇರ್ ಮಾರ್ಕೆಟ್ ಅಂತ ಬಂದರು, ಚಿನ್ನದ ವಿಚಾರ ಬಂದರು, ಬೆಳ್ಳಿ ವಿಚಾರ ಬಂದರು, ಒಂದು ಗೇಜ್ಗೆ ಸಿಗ್ತಾ ಇತ್ತು. ಆರ್ಥಿಕ ತಜ್ಞರು, ವಿಶ್ಲೇಷಕರು ಇವೆಲ್ಲ ಕೂತ್ಕೊಂಡಾಗ, ಅಥವಾ ಸ್ಟಾಕ್ ಮಾರ್ಕೆಟ್ ಎಕ್ಸ್ಪರ್ಟ್, ನೋಡ್ರಿ ಇಂಥದ್ರ ಮೇಲೆ ಹೂಡಿಕೆ ಮಾಡಿರಿ, ನೋಡಿ ನಿಮಗಿಂತ ಜರ್ಮನಿಲಿ ಇಂಥ ಡೆವಲಪ್ಮೆಂಟ್ ಆಗಿದೆ, ಅಮೆರಿಕಲ್ಲಿ ಇಂಥ ಡೆವಲಪ್ಮೆಂಟ್ ಆಯಿತು, ಚೀನಾದಲ್ಲಿ ಇಂಥ ಡೆವಲಪ್ಮೆಂಟ್ ಆಗಿದೆ, ಜಪಾನಲ್ಲಿ ಈ ಥರ ಬೆಳವಣಿಗೆ ನಡೀತು, ಆ ಕಾರಣಕ್ಕೆ ಇಂತಿಂಥ ಸ್ಟಾಕ್, ಬ್ರೆಜಿಲಲ್ಲಿ ಕಾಫಿ ಈ ಥರ ಆಗಿದೆ, ಸೊ ಕಾಫಿ ರಿಲೇಟೆಡ್ ಈ ಥರ ಇಲ್ಲಿ ಬೆಳವಣಿಗೆ ನಡೀತಾ ಇದೆ, ಏನೋ ಹೇಳಿದಾಗ ಆಗ್ತಾ ಇತ್ತು. ಈಗ ಆ ಥರ ಇಲ್ಲ. ಯಾವುದು ಏನಕ್ಕಾಯಿತು ಅಂಥೇಳಿ ಯಾವುದೇ ಒಬ್ಬ ವ್ಯಕ್ತಿ ಇದಮಿತ್ತಮ್ ಅಂತ ಹೇಳೋ ಸ್ಥಿತಿಲಿಲ್ಲ. ಇದು ಟ್ರಂಪ್ ಆಡ್ತಿರೋ ಆಟನ. ಟ್ರಂಪ್ ಏನೇ ಆಟ ಆಡಿದ್ರು ಇದಕ್ಕೆ ಪ್ರತಿಯಾಗಿ ಚೈನಾ ಕಡೆಯಿಂದ ನಾನು ಒಂದು ಆಟ ಆಡ್ತೀನಿ, ರೇರ್ ಅರ್ತ್ ಮಿನರಲ್ಸ್, ಭೂಮಿಯೊಳಗಿನ ಅಪರೂಪದ ಖನಿಜ ಸಂಪತ್ತು ನನ್ನ ಬಳಿ ಇಟ್ಕೊಂಡ್ಬಿಡ್ತೀನಿ. ಮುಂದಿನ ದಿನಗಳಲ್ಲಿ ಬೆಳ್ಳಿ ತುಂಬ ಜನಗಳಿಗೆ ಬೇಕಾಗುತ್ತೆ, ಬೇರೆ ಬೇರೆ ಎಲೆಕ್ಟ್ರಾನಿಕ್ ಉತ್ಪನ್ನಗಳಿಗೆ ಸಂಬಂಧಪಟ್ಟಂತೆ. ಸೊ ನನ್ನ ದೇಶದಲ್ಲಿ ಉತ್ಪಾದನೆ ಆಗುತ್ತಿರುವಂಥ ಬೆಳ್ಳಿಯನ್ನು ನಾನು ಆಚೆಗೆ ಕೊಡಲ್ಲ. ಅಭಾವ ಸೃಷ್ಟಿಯಾಯಿತು. ಎಕನಾಮಿಕ್ಸ್ ಅದೇ. ಅಭಾವ ಸೃಷ್ಟಿಯಾಯಿತು, ಅಪರೂಪ ಆಯಿತು, ಪೂರೈಕೆ ಕಡಿಮೆ ಆಯಿತು. ಪೂರೈಕೆ ಕಡಿಮೆ ಆದ ತಕ್ಷಣ ಆಬ್ವಿಯಸ್ಲಿ ಡಿಮ್ಯಾಂಡ್ ಜಾಸ್ತಿ ಆಯಿತು. ಬೇಡಿಕೆ ಜಾಸ್ತಿ ಆದಾಗ ಇರತಕ್ಕಂಥ ಕಡಿಮೆ ವಸ್ತುಗಳಿಗೆ ಏನಾಗುತ್ತೆ, ಹೇಗಿದ್ದರೂ ಕೊಂಡ್ಕೊಳ್ತಾರೆ, ಡಿಮ್ಯಾಂಡ್ ಜಾಸ್ತಿ ಇದೆ, ಮಾಡೋಣ ರೇಟ್ ಜಾಸ್ತಿ, ಸಹಜವಾಗಿ ಅದು ಒಂದು ಬೆಳವಣಿಗೆ ಆಗಿಬಿಡುತ್ತೆ. ಇದು ಈಗ ಜನ ಏನು ಹೇಳ್ತಾರೆ, ರೀ ನನಗೆ ಹೋದ ತಿಂಗಳು ಯಾರೋ ಹೇಳಿದ್ರು ಹೇಳಿದರು ನನಗೆ, ಬರೀ 2 ಲಕ್ಷ ಐತೆ ರೀ, ಅವತ್ತು 2 ಲಕ್ಷಕ್ಕೆ ತೊಗೊಂಡ್ಬಿಟ್ಟಿದ್ದಿದ್ರೆ ಇವತ್ತು 3 ಲಕ್ಷಕ್ಕೆ ಬೆಳ್ಳಿನ ಮಾರ್ಬಿಡ್ಬೋದಾಗಿತ್ತಲ್ರಿ, 1 ಲಕ್ಷ ಲಾಭ ಬರ್ತಾಯಿತ್ತಲ್ರಿ, 50% ಯಾರು ಕೊಡ್ತಾರ್ರಿ, ಹೋದ ವರ್ಷ ಬಿಟ್ಟರೆ 2 ವರ್ಷಗಳ ಹಿಂದೆ ಇಷ್ಟು ಇರಲಿಲ್ಲ ರೀ, ಎಲ್ಲ 1 ಲಕ್ಷದ ಒಳಗಡೆ ಇತ್ತಲ್ಲ, ಕೊಂಡ್ಕೊಂಡ್ಬಿಟ್ಟಿದ್ದಾರೆ, 2-2.5 ಲಕ್ಷ ಲಾಭ ಅಲ್ರಿ, ಯಾವ ಬಿಸ್ನೆಸ್ಸಲ್ಲಿದೆ ಲಾಭ ಅಂತ ಮಾತಾಡ್ತಾ ಇದ್ದಾರೆ. ಬೆಳ್ಳಿ ಹಾಗಾದರೆ ಇಲ್ಲಿಗೆ ಬಂದು ನಿಂತ್ಕೊಂಡ್ಬಿಡುತ್ತಾ? ಚಿನ್ನ ಮತ್ತು ಬೆಳ್ಳಿ ಬೀಳೋದೇ ಇಲ್ವಾ ಇತಿಹಾಸದಲ್ಲಿ? ಇನ್ಯಾವತ್ತು ಅಂದರೆ ಇನ್ ಫ್ಯೂಚರಲ್ಲಿ ಯಾವತ್ತೂ ಬೀಳೋದೇ ಇಲ್ವಾ? ಇತಿಹಾಸದಲ್ಲಿ ಯಾವತ್ತೂ ಬಿದ್ದೇ ಇಲ್ವಾ? ಏನಾಗ್ತಾ ಇದೆ ಜಗತ್ತು? ಎಕನಾಮಿಕ್ಸ್ ಏನು ಹೇಳ್ತಾ ಇದೆ? ಅಂತಾರಾಷ್ಟ್ರೀಯ ವಿದ್ಯಮಾನಗಳೇನು ಹೇಳ್ತಾ ಇವೆ? ಈ ಲೋಹದ, ಹಳದಿ ಲೋಹ, ಇನ್ನೊಂದು ಬಿಳಿ ಲೋಹ, ಈ 2 ಲೋಹಗಳು ಜಾಗತಿಕ ಆರ್ಥಿಕತೆಯಲ್ಲಿ ಯಾವ ಸ್ಥಾನವನ್ನು ಅಲಂಕರಿಸ್ತಾ ಇವೆ? ಚಿನ್ನದ ವ್ಯಾಪಾರಿಗಳೇನು ಹೇಳ್ತಾರೆ? ವಿದೇಶ ವಿದ್ಯಮಾನಗಳ ತಜ್ಞರು ಇದ್ರ ಬಗ್ಗೆ ಏನು ಮಾತಾಡ್ತಾ ಇದ್ದಾರೆ? ಆರ್ಥಿಕ ತಜ್ಞರು ಏನು ಮಾತಾಡ್ತಾ ಇದ್ದಾರೆ? ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಡಿಬೇಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪಾಲ್ಗೊಳ್ಳೋದಕ್ಕೆ ನಮ್ಮೊಂದಿಗೆ ಅಜಿತ್ ಅವರಿದ್ದಾರೆ. ಬೆಂಗಳೂರು ಜ್ಯುವೆಲರ್ಸ್ ಅಸೋಸಿಯೇಷನ್ನ ಖಜಾಂಚಿಯಾಗಿ ಸಾಕಷ್ಟು ವರ್ಷಗಳ ಕಾಲ ಕೆಲಸ ಮಾಡಿದಂಥವರು, ಖುದ್ದು ಅಂಗಡಿ ಕೂಡ ಇಟ್ಕೊಂಡಿದ್ದಾರೆ ಅವರು. ಸ್ವಾಗತ ನಿಮಗೆ ಅಜಿತ್ ಅವರೇ ಈ ಒಂದು ಡಿಬೇಟ್ಗೆ. ಇನ್ನೊಂದು ಕಡೆ ಕೇಶವ್ ಅವರಿದ್ದಾರೆ, ಆರ್ಥಿಕ ತಜ್ಞರು. ಸ್ವಾಗತ ಕೇಶವ್ ಸರ್ ತಮಗೆ ಒಂದು ಡಿಬೇಟ್ಗೆ. ಪ್ರೊಫೆಸರ್ ಕೇಶವ್ ಸರ್ ಇದ್ದಾರೆ ನಮ್ಮೊಂದಿಗೆ, ಸ್ವಾಗತ ನಿಮಗೆ. ಆನಂತರ ನಮ್ಮನ್ನು ಪ್ರೇಮಶೇಖರ್ ಸರ್ ಕೂಡ ಜಾಯ್ನ್ ಆಗ್ತಾರೆ, ಅಂತಾರಾಷ್ಟ್ರೀಯ ವಿಶ್ಲೇಷಕರಿದ್ದಾರೆ, ಅವರು ಕೂಡ ಮಾತಾಡಿಸ್ಬಿಡ್ತೀನಿ. ನಾನು ಮೊದಲಿಗೆ ಅಜಿತ್ ಅವ್ರು ಕೇಳಿಬಿಡ್ತೀನಿ. ಅಜಿತ್ ಅವರೇ, ಇವತ್ತಿಗೆ ಏನಾಗ್ಬಿಡುತ್ತೆ, ಬೆಲೆ ಜಾಸ್ತಿ ಆದರೆ ಚಿನ್ನದ ಕಡೆಗೆ, ಅಂಗಡಿ ಕಡೆಗೆ ಜನ ಬರೋದು ಕಡಿಮೆ ಅಂತ ಒಂದು ಮಾತಿದೆ. ಇನ್ನು ಕೆಲವರು ಇನ್ನೂ ಜಾಸ್ತಿ ಆಗಿಬಿಡುತ್ತೇನೋ, ಒಂದು ತಿಂಗಳಲ್ಲಿ ಇನ್ನೂ ಜಾಸ್ತಿ ಆಗಿಬಿಡುತ್ತೇನೋ, ಸಾಧ್ಯವಾದಷ್ಟು ಕೊಂಡ್ಕೊಂಡ್ಬಿಡೋಣ ಅನ್ನೋ ಕಾರಣಕ್ಕೆ ಈಗ ಚಿನ್ನದ ಅಂಗಡಿಗಳ ವಹಿವಾಟು, ಬೀಟ್ ಅದು ಬೆಳ್ಳಿ ಆದರೂ ಇದೇ ಮಾತೆ, ಚಿನ್ನ ಆದರೂ ಇದೇ ಮಾತೆ, ಜನಗಳ ರೆಸ್ಪಾನ್ಸ್ ಹೇಗಿದೆ ಇದಕ್ಕೆ ಅಂತ?
ಮೊದಲನೇದಾಗಿ ಹೊಸ ವರ್ಷದ ಶುಭಾಶಯಗಳು ಮತ್ತು ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ನಮ್ಮೆಲ್ಲ ವೀಕ್ಷಕರಿಗೆ. ಎಲ್ಲ ಒಂದು ಗ್ರಾಮ್ ಚಿನ್ನ ಕೊಟ್ಬಿಟ್ಟು ಹೇಳ್ಬೇಕು ನೀವು ಇದನ್ನೆಲ್ಲ ಶುಭಾಶಯನ. ಚಿನ್ನ ಅಂಗಡಿಯವರು 10 ಗ್ರಾಮ್ ಕೊಡೋಕೆ ರೆಡಿ ಇದೀವಿ ನಾವು. ಓಕೆ, 10 ಗ್ರಾಮ್ ಚಿನ್ನ ತಗೊಳ್ಳಿ, ಧಾರಾಳವಾಗಿ ಬನ್ನಿ ಅಂತ ಇದ್ದೀವಿ. ಸಾಮಾನ್ಯವಾಗಿ ಬಂಗಾರ ಅಂತಂದರೆ ಎಲ್ರಿಗೂ ಇಷ್ಟವಾದಂಥ ಒಂದು ಲೋಹ. ನಾವು ನೋಡಿರ್ಬೋದು, ಮನೆಗಳಲ್ಲಿ ನಾವು ಹೇಳಬೇಕಾದ್ರೆ ಮುದ್ದು ಬಂಗಾರ ಅಂತೀವಿ, ಅಪರಂಜಿ ಅಂತೀವಿ. ಮಕ್ಕಳನ್ನ ಕರಿಬೇಕಾದ್ರೆ ನಾವು ಬಂಗಾರ ಅಂತಲೇ ಹೇಳ್ತೀವಿ, ಬೇರೆ ಏನು ಹೇಳಲ್ಲ. ನೀವು ಚಿತ್ರಗಳನ್ನ ನೋಡೋದಾದ್ರೆ ಬಂಗಾರದ ಹೂವು, ಬಂಗಾರದ ಪಂಜರ, ಬಂಗಾರದ ಮನುಷ್ಯ, ಹೀಗೆ ಬಂಗಾರದ ಹಿನ್ನೆಲೆಯಲ್ಲೇ ಎಲ್ಲವನ್ನೂ ಕರಿತೀವಿ. ಇನ್ನು ನೀವು ಯಾವುದೇ ರೀತಿಯಾದಂತಹ ಬೇರೆ ಭಾಷೆ ಅಥವಾ ವಿಚಾರಗಳನ್ನು ತಗೊಂಡ್ರೆ ಅಲ್ಲೂ ಕೂಡ ಬಂಗಾರದಂತ ಮಾತಾಡಿದ್ರಪ್ಪ ಇವರು, ಹಿತ್ತಾಳೆ ಮಾತು ಅಂತ ಹೇಳಲ್ಲ. ಬಂಗಾರಕ್ಕೆ ಯಾಕೆ ಅಷ್ಟೊಂದು ಪ್ರಾಮುಖ್ಯತೆ ನಮ್ಮ ಹಿರಿಯರು ಕೊಟ್ಟಿದ್ದಾರೆ ಅಂದರೆ, ಅದು ಸಾರ್ವಕಾಲಿಕವಾಗಿ ತನ್ನ ಶ್ರೇಷ್ಠತೆಯನ್ನು ಗಳಿಸ್ಕೊಂಡು ಬಂದಿದೆ, ತನ್ನ ಪ್ರತಿಷ್ಠೆಯನ್ನು ಉಳಿಸ್ಕೊಂಡು ಬಂದಿದೆ. ಆ ದೃಷ್ಟಿಯಿಂದ ಬಂಗಾರ ಯಾವತ್ತಿಗೂ ಸಾರ್ವಕಾಲಿಕವಾದಂತಹ ಲೋಹ ಅಂತ ನಾವು ಕರಿತೀವಿ. ಇನ್ನು ನೀವು ಹೇಳ್ದಂಗೆ ಜನ ಮುಗಿಬಿದ್ದು ಚಿನ್ನ ತಗೋತಾನೆ ಇದ್ದಾರೆ. ಓಕೆ, ಕಡಿಮೆ ಆದಾಗಲಂತೂ ಡಬಲ್ ತಗೋತಾರೆ, 2ರಷ್ಟು ತಗೋತಾರೆ. ಈಗ ಜಾಸ್ತಿ ಆಗುತ್ತೆ ಅನ್ನೋ ಕಾರಣಕ್ಕೆ ಮನೆಯಲ್ಲಿರ್ತಕ್ಕಂತಹ ಆರ್ಥಿಕ ಏನು ಹಣದ ಗಂಟೆಗಳಿದಾವೆ ಅದೆಲ್ಲ ಚಿನ್ನ ಮತ್ತೆ ಬೆಳ್ಳಿಗೆ ಪರಿವರ್ತನೆ ಆಗ್ತಾ ಇದೆ. ವಿಶೇಷವಾಗಿ ಇವಾಗ ಬೆಳ್ಳಿಗೆ ಪರಿವರ್ತನೆ ಆಗ್ತಾ ಇದೆ. ತುಂಬಾ ಜನ ಎಲ್ರಿಗೂ ಅನ್ಸಿದೆ ಬಂಗಾರ ಮತ್ತೆ ಬೆಳ್ಳಿ ಜಾಸ್ತಿ ಆಗುತ್ತೆ ಅಂತ, ಮತ್ತು ಆಗ್ತಾನೂ ಇದೆ. ಜಾಗತಿಕ ಮಟ್ಟದಲ್ಲಿ ನೋಡೋದಾದ್ರೆ ಒಟ್ಟು ಉತ್ಪನ್ನದ 53% ಭಾರತವೇ ಖರೀದಿ ಮಾಡುತ್ತೆ. ಜಗತ್ತಿನ ಒಟ್ಟು ಉತ್ಪನ್ನ ಆದರೆ 53% ಭಾರತ ಖರೀದಿ ಮಾಡುತ್ತೆ. ಉಳಿದ 180, 190 ದೇಶಗಳು ಉಳಿದ 47% ಖರೀದಿ ಮಾಡ್ತಾರೆ. ಖರೀದಿ ಮಾಡುವ ಪರ್ಪಸ್ ಭಾರತಕ್ಕೂ ಬೇರೆ ದೇಶಗಳು ಬಹಳ ವ್ಯತ್ಯಾಸ ಇದೆ. ಬಹಳ ವ್ಯತ್ಯಾಸ. ಭಾರತದಲ್ಲಿ ಆಭರಣ ಇದು ಈ ಕಡೆ ಸ್ವಲ್ಪ ಆಭರಣ. ಕರೆಕ್ಟ್. ಇನ್ನೊಂದು ನಮ್ಮ ಪೂರ್ವಿಕರು ನಮಗೆ ಹೇಳ್ಕೊಟ್ಟಿರ್ತಕ್ಕಂಥ ಪಾಠ. ಕರೆಕ್ಟ್. ಚಿನ್ನಕ್ಕೆ ದುಡ್ಡು ಹಾಕು, ಹಬ್ಬ ಕಷ್ಟದ ಕಾಲದಲ್ಲಿ ಆಗತ್ಕೊಳೋ ಅಂತ. ಎಲ್ಲ ಸಂದರ್ಭದಲ್ಲೂ ಚಿನ್ನ ನಿಮ್ಮನ್ನು ಕಾಪಾಡುತ್ತೆ. ಮದುವೆ ಆಯ್ತು ಚಿನ್ನಕ್ಕೆ ಹಾಕು, ಇನ್ಯಾವುದೋ ಎಕ್ಸ್ಟ್ರಾ ದುಡ್ಡು ಬಂತು, ಜಮೀನ್ ಮಾರದೆ, ಇನ್ನೊಂದು ಮಾರದೆ, ಚಿನ್ನಕ್ಕೆ ದುಡ್ಡು ಹಾಕು. ಇದು ನಮ್ಮ ಪರಂಪರೆಯಲ್ಲಿ ಸೈಕಾಲಜಿನಲ್ಲಿ ಹಣ ಉಳಿತಾಯ ಅಷ್ಟೇ ಅಲ್ಲ, ಬಂಗಾರವನ್ನು ಉಳಿತಾಯ ಮಾಡಿ ಅನ್ನೋದನ್ನ ಅಭ್ಯಾಸ ಮಾಡಿಸ್ಬಿಟ್ಟಿದ್ದಾರೆ. ಇದರಲ್ಲಿ ಬೈ ಪ್ರಾಕ್ಟೀಸ್ ಭಾರತ ಹೆಚ್ಚು ಖರೀದಿ ಮಾಡುತ್ತೆ. ಉಳಿದವರಿಗೆ ಈಗ ಅದು ಅರಿವಾಗ್ತಾ ಇದೆ. ಬೇರೆ ದೇಶಗಳಲ್ಲಿ ಇದರ ಅರಿವಿಲ್ಲ. ಈಗ ಅವ್ರಿಗೆ ಅನ್ನಿಸ್ತಾ ಇದೆ ಅದು ಎಕ್ಸ್ಪೆನ್ಸ್ ಅಂತ ಅನ್ಕೋತಾ ಇದ್ರು ಅವರೆಲ್ಲ. ಬೇರೆ ದೇಶಗಳಲ್ಲಿ ಅದನ್ನ ಒಂದು ಖರ್ಚಿನ ಬಾಬತ್ತಾಗಿದೆ. ಭಾರತ ಮಾತ್ರ ಅದನ್ನ ಒಂದು ಇನ್ವೆಸ್ಟ್ಮೆಂಟ್ ಅಂತ ಭಾವಿಸ್ತು. ಈಗ ಬೇರೆ ಎಲ್ಲ ದೇಶಗಳು ಆ ವಿಚಾರ ಅರ್ಥ ಆಗಿ ಅವರು ಜಾಗತಿಕ ಮಟ್ಟದ ಎಲ್ಲ ಸೆಂಟ್ರಲ್ ಬ್ಯಾಂಕ್ಸ್ ಅವರು ಚಿನ್ನನ ರಿಸರ್ವ್ ಮಾಡ್ತಾರೆ, ನಮ್ಮ RBI ತರ. ಫೈನ್. ನಾನು ಕೇಶವ್ ಸರ್ ಕೇಳ್ಬಿಡ್ತೀನಿ. ಕೇಶವ್ ಸರ್, ಈ ಚಿನ್ನದ ನಾಗಾಲೋಟವನ್ನು ಮೀರಿಸುವ ದಿಕ್ಕಿನಲ್ಲಿ ಅಂದರೆ ಅದು ಏರಿಕೆಯಾದ ಹಾದಿಲಿ ಬೆಳ್ಳಿ ಕಂಪೇರ್ ಮಾಡ್ತಾ ಇದ್ದೀನಿ ನಾನು. ಬೆಳ್ಳಿನ ಚಿನ್ನಕ್ಕಿಂತ ಜಾಸ್ತಿ ಆಗಿಬಿಟ್ಟಿದೆ ಬೆಳ್ಳಿ ಅಂತಲ್ಲ, ಚಿನ್ನ ಹೋಗ್ತಿರ್ತಕ್ಕಂಥ ಓಟಕ್ಕೆ ಕಂಪೇರ್ ಮಾಡಿಕೊಂಡು ಬೆಳ್ಳಿ ಹೋಗ್ತಿರ್ತಕ್ಕಂಥ ನಾಗಾಲೋಟವನ್ನು ನಾವು ಗಮನಿಸ್ಬಿಟ್ಟಾಗ ಬೆಳ್ಳಿ ಎದುರುಗಡೆ ಚಿನ್ನದ ಓಟ ಅಷ್ಟಿಲ್ಲ. 15,000 ಗ್ರಾಮ್ ಆದರೂ ಕೂಡ ಆ ಮಟ್ಟಕ್ಕೆ ಇದು ಹೋಗ್ತಾ ಇಲ್ಲ ಅಂಥೇಳಿ ಏನು ರೀಸನ್ ಅಂತ ಯಾರಿಗೂ ಗೇಜ್ ಮಾಡೋಕ್ಕಾಗ್ತಾ ಇಲ್ಲ. ಕೆಲವರು ಹೇಳ್ತಾರೆ ಚಿನ್ನ ಬೆಳ್ಳಿ ಈ ಥರ ಏರಿದೆ ರೀ, ಇತಿಹಾಸದಲ್ಲಿ 2 ಬಾರಿ ಘೋರವಾಗಿ ಬಿದ್ದುಬಿಟ್ಟಿದೆ, ಇದು ಘೋರವಾಗಿ ಬಿದ್ದೋಗ್ಬಿಟ್ಟಿದೆ, ಹುಷಾರ್ ಖರೀದಿಗೆ ಇದು ಸಕಾಲವಲ್ಲ.